S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಸ್ಪರ್ಮ್ ವೀರ್ಯಾಣುಗಳು ಇನ್ಕ್ರೀಸ್ ಆಗಬೇಕಂದ್ರೆ ಸಮ್ ಹ್ಯಾಬಿಟ್ಸ್ ಫಾಲೋ ಮಾಡಬೇಕು, ಸಮ್ ಹ್ಯಾಬಿಟ್ಸ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ನವ್ಯ ಜನ್ರೇಷನಲ್ಲಿ ತುಂಬ ಜನ ವೀರ್ಯಾಣುಗಳು ಈ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ವೀರ್ಯಾಣುಗಳು ಕಡಿಮೆ ಇದೆ, ಮೊಟಿಲಿಟಿ ಕಡಿಮೆ ಇದೆ. ತುಂಬ ಜನ ನವ್ಯ ಜನ್ರೇಷನಲ್ಲಿ ಸಫರ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಬಿಕಾಸ್ ಆಫ್ ಲೋ ಸ್ಪರ್ಮ್ ಕೌಂಟ್. ವಿಡಿಯೋದಲ್ಲಿ ಸಮ್ ಹ್ಯಾಬಿಟ್ಸ್ ಫಾಲೋ ಮಾಡಬೇಕು, ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು, ಸಮ್ಮು ಅವಾಯ್ಡ್ ಮಾಡಬೇಕು. ಅದು ಏನು ಡೀಟೇಲ್ವಾಗಿ ಕ್ಲಿಯರ್ವಾಗಿ ಹೇಳ್ತೀನಿ. ಇದು ಫಾಲೋ ಮಾಡಿದ್ರೆ ನಿಮಗೂ ಈ ವೀರ್ಯಾಣುಗಳು ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ. ನಮ್ಮ ಚಾನಲ್, ನಮ್ಮ ವೀಡಿಯೋಸ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಂದಿದೆ, ಕ್ಲಿಕ್ ಮಾಡ್ಕೊಳ್ಳಿ. ಅದರ ಪಕ್ಕದ ಬೆಲ್ಲೈಕನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ದ ಟಾಪಿಕ್ ಅಂದರೆ ಹೋಗಿದ್ರೆ ಸಮ್ ಹ್ಯಾಬಿಟ್ಸ್ ಅವಾಯ್ಡ್ ಮಾಡಬೇಕು, ಸಮ್ ಥಿಂಗ್ಸು ಯು ಕ್ಯಾನ್ ಫಾಲೋ ಬಿಕಾಸ್ ವೀರ್ಯಾಣುಗಳು ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಫಸ್ಟ್ ಒಂದು ಹೀಟ್, ಬಿಸಿ. ಹೀಟ್ ಜಾಸ್ತಿ ಇರೋ ಜಾಗದಲ್ಲಿ ನೀವು ದಯವಿಟ್ಟು ವರ್ಕ್ ಮಾಡಬೇಡ, ಕೆಲಸ ಮಾಡಬೇಡ. ಯಾಕಂದರೆ ನಮ್ಮ ಬಾಡಿ ಟೆಂಪ್ರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇಲ್ವಾ? 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರಬೇಕು ನಿಮ್ಗೆ ವೀರ್ಯಾಣುಗಳು ಉತ್ಪತ್ತಿ ಆಗಬೇಕಂದ್ರೆ, ಪ್ರೊಡಕ್ಷನ್ ಆಗಬೇಕಂದ್ರೆ ಅಲ್ಲಿ ಟೆಸ್ಟಿಸ್ ಪ್ರೈವೇಟ್ ಪಾರ್ಟ್ ಹತ್ರ. ಓಕೆನಾ? ಎಕ್ಸೆಸಿವ್ ಹೀಟ್ ಇರೋ ಜಾಗದಲ್ಲಿ ನೀವು ದಯವಿಟ್ಟು ಕೆಲಸ ಮಾಡಬೇಡ. ಹೋಗಿದ್ರೆ ಈ ಟೈಟ್ ಜೀನ್ಸ್ ಪ್ಯಾಂಟು, ಇನ್ನರ್ ವಿಯರು ತುಂಬ ಟೈಟ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್, ತುಂಬ ಜನ ನೋಡಿದ್ದೀನಿ ನಾನು. ಇದು ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಕಾಟನ್ ಪ್ಯಾಂಟ್ ಧರಿಸಿ. ನೈಟ್ ಟೈಮ್ನಲ್ಲಿ ಶಾರ್ಟ್ ಗಿಟ್ ಹಾಕೊಂಡು ಫ್ರೀವಾಗಿ ಏರ್ ಹೋಗಬೇಕು ಒಳಗಡೆ. ಫ್ರೀವಾಗಿ ಮಲ್ಕೊಳ್ಳಿ ಶಾರ್ಟ್ ಗಿಟ್ ಹಾಕ್ಕೊಂಡು. ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ರಿಮೈನಿಂಗ್ ಅವ್ರಿಗೂ ಫಾಲೋ ಮಾಡಿ, ಬಟ್ ಅವರು ಸ್ಪೆಷಲ್ವಾಗಿ ಮಾಡ್ಕೋಬೇಕು. ಯಾಕಂದರೆ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ರಲ್ವಾ, ವೀರ್ಯಾಣುಗಳು ಇನ್ಕ್ರೀಸ್ ಆಗಬೇಕಲ್ವ, ಅದಕ್ಕೋಸ್ಕರ. ಓಕೆ? ನಾನು ಹೋಗಿದ್ರೆ ಸ್ಮೋಕಿಂಗ್, ಜಾಸ್ತಿ ಸ್ಮೋಕ್ ಕೊಡ್ತಾ ಇದ್ರಲ್ವಾ, ಬೀಡಿ ಸಿಗರೆಟ್, ದಯವಿಟ್ಟು ಸ್ಟಾಪ್ ಮಾಡಿ. ಇಲ್ಲಾಂದರೆ ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಜಾಸ್ತಿ ಅದಕ್ಕೆ ಹ್ಯಾಬಿಟ್ ಆಯಿತು ನನಗೂ, ಅದು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದರೆ ಒಂದು 3 days ಒನ್ಸ್, ವೀಕ್ಲಿ ಒನ್ಸ್ ಹಿಂಗೆ ಸ್ಮೋಕ್ ಮಾಡಿ. ಓಕೆ? ನನಗೆ ಹೋಗಿದ್ರೆ, ಬಟ್ ನಾನು ಅಡ್ವೈಸ್ ಮಾಡಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಹೇಳ್ತೀನಿ ನಾನು. ಓಕೆನಾ? ಖಂಡಿತವಾಗ್ಲೂ ನಾನು ಸ್ಟಾಪೇ ಮಾಡಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಮತ್ತು ಬೇರೆ ಥಿಂಕ್ ಮಾಡಬೇಡ. ಓಕೆ? ನಾನು ಹೋಗಿದ್ರೆ ಆಲ್ಕಹಾಲ್ ಜಾಸ್ತಿ ಬೀರ್ ಕುಡಿತೀರಲ್ವ, ಆಲ್ಕಹಾಲ್ ಜಾಸ್ತಿ ತಗೊತಾರಲ್ವ, ವೀಕ್ಲಿ ಒನ್ಸ್ ತಗೊಳ್ಳಿ, ಒಂದು 50 to 100 ml. ಓಕೆನಾ? ನಾನು ಕುಡಿಯೋನೇ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಬಟ್ ಕಂಪ್ಲೀಟ್ ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೇದು ಫ್ರೆಂಡ್ಸ್. ನೀವು ಹೋಗಿದ್ರೆ ಮೊಬೈಲ್ಸ್ ಜಾಸ್ತಿ ಪಾಕೆಟ್ನಲ್ಲಿ ಇಟ್ಕೊತಾ ಇದ್ರಲ್ಲ ಮೊಬೈಲ್ಸು, ಜಾಸ್ತಿ ಪಾಕೆಟ್ನಲ್ಲಿ ಇಟ್ಕೊಂಡ್ರೆ ನಿಮಗೂ ರೇಡಿಯೇಷನ್ ಜಾಸ್ತಿ ಆಗಿ ಟೆಸ್ಟಿಸ್ನಲ್ಲಿ ಆ ಪ್ರೊಡಕ್ಷನ್, ವೀರ್ಯಾಣುಗಳ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಮೊಬೈಲ್ಸು ಎಲ್ಲಿಗಾನ ಹೊರಗಡೆ ಹೋಗ್ತಿರಲ್ವ, ಗಾಡಿನಲ್ಲಿ, ಡ್ರೈವಿಂಗು, ಆ ಥರ ಮೊಬೈಲ್ನ ಇಟ್ಕೊಳ್ಳಿ. ಬಟ್ ರಿಮೈನಿಂಗ್ ಟೈಮ್ನಲ್ಲಿ ಹ್ಯಾಂಡ್ನಲ್ಲಿ ಇಟ್ಕೊಳ್ಳಿ ಮೊಬೈಲು, ಇಲ್ಲಾಂದರೆ ಟೇಬಲ್. ಮೋಸ್ಟ್ಲಿ ನಾವೊಂದೇ ಹೇಳೋದು, ಮೊಬೈಲ್ಸ್ ಜಾಸ್ತಿ ಪಾಕೆಟ್ನಲ್ಲಿ ಇಡಬೇಡ, ರೇಡಿಯೇಷನ್ ಎಫೆಕ್ಟ್ ಆಗಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಓಕೆನಾ? ಹೋಗಿದ್ರೆ ಎಕ್ಸೆಸಿವ್ ಆಫ್ ವರ್ಕು, ಎಕ್ಸೆಸಿವ್ ಆಫ್ ಎಕ್ಸಸೈಸು ದಯವಿಟ್ಟು ಮಾಡಬೇಡ. ಎಕ್ಸೆಸಿವ್ ಆಫ್ ಹಾರ್ಡ್ ವರ್ಕ್ ಮಾಡಿದ್ರೆ ಕೂಡ ನಿಮಗೂ ಆ ವೀರ್ಯಾಣುಗಳು ಕಡಿಮೆ ಆಗೋಕ್ಕೆ ಚಾನ್ಸಸ್ ಇದೆ ಫ್ರೆಂಡ್ಸ್. ಓಕೆನಾ? ಇದು ಮಸ್ಟ್ ಶುಡ್ ಬಿ ಅವಾಯ್ಡ್ ಮಾಡ್ಕೋಬೇಕು. ಮಸ್ಟ್ ಶುಡ್ ಬಿ ಫಾಲೋ ಮಾಡ್ಕೊಳ್ಳೋ ಸಮ್ ಥಿಂಗ್ಸ್ ಹೇಳ್ತೀನಿ ನಾನು. ಫಸ್ಟ್ ಬಂದು ಡೈಲಿ ಒಂದು 30 to 45 minutes ನಾರ್ಮಲ್ ಎಕ್ಸಸೈಸ್ ಮಾಡಿ. ವಾಕಿಂಗ್, ಲೈಟು ಎಕ್ಸಸೈಸ್, ಜಿಮ್ಗೆ ಹೋಗಿ. ಹೆವಿ ವೆಯ್ಟ್ ಲಿಫ್ಟ್ ಮಾಡಬೇಡ, ಲೈಟ್ ವೆಯ್ಟ್ಸು ಲಿಫ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಓಕೆನಾ? 30 to 45 minutes ನಾರ್ಮಲ್ ಎಕ್ಸಸೈಸ್ ಮಾಡ್ಕೊಳ್ಳಿ. ನೀವು ಹೋಗಿದ್ರೆ ಸ್ಲೀಪ್, ಮಸ್ಟ್ ಆ್ಯಂಡ್ ಶುಡ್ ನೈಟ್ ಟೈಮ್ನಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಮೆಡಿಟೇಷನ್ ಮಾಡಿ, ಒಂದು 30 to 40 minutes ಮೆಡಿಟೇಷನ್ ಮಾಡಿ. ಅಲ್ಲಿ ಟೆನ್ಷನು, ಪ್ರೆಷರು, ಈ ಥರ ಏನಾದರೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ಇದು ಕೂಡ ಎಫೆಕ್ಟ್ ಆಗುತ್ತೆ. ಓಕೆನಾ? ಚೆನ್ನಾಗಿ ನಿದ್ದೆ ಮಾಡೋದು, ಆಮೇಲೆ ಟೆನ್ಷನ್, ಪ್ರೆಷರ್ ಕಡಿಮೆ ಆಗುತ್ತೆ, ನಿಮಗೂ
ಇನ್ಕ್ರೀಸ್ ಆಗುತ್ತೆ ಸ್ಪಮ್. ಓಕೆನಾ? ನಾವು ಹೋಗಿದ್ರೆ ಈ ವೆಯ್ಟ್ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ನಾವೇ ಜನ್ರೇಷನಲ್ಲಿ ತುಂಬ ಜನ. ಸೊ ನಿಯರ್ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಕೂಡ ಗಾಡಿನಲ್ಲಿ ಹೋಗ್ತಾ ಇದ್ದೀರಾ. ಸೊ ಇದು ವೆಯ್ಟ್ ರಿಡಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಇನ್ಕ್ರೀಸ್ ಯುವರ್ ಸ್ಪಮ್ ಕೌಂಟ್. ಓಕೆನಾ? ಸೊ ವೀರ್ಯಾಣುಗಳು ಇನ್ಕ್ರೀಸ್ ಆಗಬೇಕಂದ್ರೆ ನೀವು ವೆಯ್ಟ್ ಜಾಸ್ತಿ ಇದ್ದರೆ ಇನ್ಕ್ರೀಸ್ ಆಗಲ್ಲ. ಸೊ ವೆಯ್ಟ್ ರಿಡಕ್ಷನ್ ಮಾಡೋಕ್ಕೆ, ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. ಡೈಲಿ ಎಕ್ಸಸೈಸ್ ಮಾಡಿ, ಇಲ್ಲಾಂದರೆ ಜಿಮ್ಮಿಗೆ ಹೋಗಿ. ಸೊ ಡೈಟ್ ಫಾಲೋ ಮಾಡಿ. ನಮ್ಮ ವೀಡಿಯೋಸಲ್ಲಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ನಾನು ಹೇಗೆ ಡೈಟ್ ಫಾಲೋ ಮಾಡೋದು, ಹೇಗೆ ವೆಯ್ಟ್ ರಿಡ್ಯೂಸ್ ಆಗೋದು. ಓಕೆನಾ? ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು. ಓಕೆನಾ? ಇದು ಫಾಲೋ ಮಾಡಿದ್ರೆ ಆಮೇಲೆ ಈ ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್ ಫ್ರೆಂಡ್ಸ್, ಸೊ ಡ್ರೈ ಫ್ರೂಟ್ಸು, ನಟ್ಸು, ಅದು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ನಾನು ಫುಡ್ ತಗೊಂಡ್ರೆ ಈ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೇನೋ. ಓಕೆನಾ? ಸೊ ಈಗ ವೀಡಿಯೋದಲ್ಲಿ ಹೇಳಿದ್ರು ನಿಮ್ಗೂ ಅರ್ಥ ಇದ್ರೆ ನೆನೆಸ್ಕೊತಾ ಇದ್ದೀನಿ. ಯಾಕಂದರೆ ಸಮ್ ಫಾಲೋ ಮಾಡಬೇಕು, ಸಮ್ ಅವಾಯ್ಡ್ ಮಾಡಬೇಕು, ಸಮ್ ಥಿಂಗ್ಸ್ನು. ಓಕೆನಾ? ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಿ. ನಿಮಗೂ ವೀರ್ಯಾಣುಗಳು ತುಂಬ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳಿದ್ದು ನಿಮ್ಗೆ ಅರ್ಥ ಇದೆ ನೆನೆಸ್ಕೊಂತ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಒಂದು ಒಳ್ಳೆ ಟಾಪಿಕ್ ಮುಚ್ಕೊಂಡು ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.